ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಆಹಾರ ಜೀವದ ಜೀವಾಳ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗಲ್ಲಿ ನೋಡಿ, ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ ಅಕ್ಕಿ, ನವಣೆ, ಸಜ್ಜೆ ಇತ್ಯಾದಿಗಳು ಡ್ಯಾಶ್. ಉತ್ತರ ಸಸ್ಯಮೂಲ ಆಹಾರ ಪದಾರ್ಥಗಳು. ಎರಡನೇ ಬಿಟ್ಟ ಸ್ಥಳ ಮಾಂಸ, ಮೊಟ್ಟೆ, ಹಾಲು ಇತ್ಯಾದಿಗಳು ಡ್ಯಾಶ್. ಉತ್ತರ ಪ್ರಾಣಿ ಮೂಲ ಆಹಾರ ಪದಾರ್ಥಗಳು. ಮೂರನೇ ಬಿಟ್ಟ ಸ್ಥಳ ಸಿರಿಧಾನ್ಯಗಳಿಗೆ ಉದಾಹರಣೆ ಡ್ಯಾಶ್ ಹಾಗೂ ಡ್ಯಾಶ್. ಉತ್ತರ ನವಣೆ ಹಾಗೂ ಸಾಮೆ. ನಾಲ್ಕನೇ ಬಿಟ್ಟ ಸ್ಥಳ ಚಳಿಗಾಲದಲ್ಲಿ ಸೇವಿಸುವ ಸಾಮಾನ್ಯ ಆಹಾರ ಡ್ಯಾಶ್ ಹಾಗೂ ಡ್ಯಾಶ್. ಉತ್ತರ ಮುದ್ದೆ ಹಾಗೂ ಮಾಂಸ. ಐದನೇ ಬಿಟ್ಟ ಸ್ಥಳ ಫಾಸ್ಟ್ ಫುಡ್ನಲ್ಲಿ ಡ್ಯಾಶ್ ಅಂಶವಿರುತ್ತದೆ. ಉತ್ತರ ರುಚಿಕರವಾದ ರಾಸಾಯನಿಕ ಅಂಶವಿರುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಸರಿ ತಪ್ಪು ಗುರುತಿಸಿ. ಮೊದಲನೇದಾಗಿ ರಾಗಿ, ಗೋಧಿ, ಜೋಳ ಇವು ಲಿಪಿಡ್ಗಳು. ಈ ಹೇಳಿಕೆ ತಪ್ಪಾದಂಥ ಹೇಳಿಕೆ ಮಕ್ಕಳ, ತಪ್ಪು ಅಂತ ತೋರಿಸ್ಬೇಕಿದನ್ನು. ಎರಡನೇದಾಗಿ ಹಣ್ಣು, ತರಕಾರಿ ಇತ್ಯಾದಿ ವಿಟಮಿನ್ಗಳು. ಈ ಹೇಳಿಕೆಯು ಸಹ ತಪ್ಪಾಗಿರುವಂಥ ಹೇಳಿಕೆ, ತಪ್ಪು ಅಂತ ತೋರಿಸ್ಬೇಕು ಮಕ್ಕಳ. ಮೂರನೇದಾಗಿ ಸೌತೆಕಾಯಿ, ಕಲ್ಲಂಗಡಿ, ದ್ರಾಕ್ಷಿ ಮುಂತಾದವು ನೀರಿನಾಂಶವಿರುವ ಪದಾರ್ಥಗಳು. ಈ ಹೇಳಿಕೆ ಸರಿಯಾದಂಥ ಹೇಳಿಕೆ, ಸರಿ ಅಂತ ತೋರಿಸ್ಬೇಕು. ನಾಲ್ಕನೇದಾಗಿ ಮಜ್ಜಿಗೆ ಅನ್ನ, ತಿಳಿಸಾರು, ಸೊಪ್ಪು ಸಾರು ಹಣ್ಣುಗಳು ಬೇಸಿಗೆ ಕಾಲದಲ್ಲಿ ಸೇವಿಸುವ ಆಹಾರಗಳು. ಈ ಹೇಳಿಕೆಯು ಸಹ ಸರಿಯಾದಂಥ ಹೇಳಿಕೆ, ಸರಿ ಅಂತ ತೋರಿಸ್ಬೇಕಿಲ್ಲಿ. ಐದನೇದಾಗಿ ಮುದ್ದೆ ಹಾಗೂ ಪರೋಟ ಉತ್ತರ ಕರ್ನಾಟಕದ ಆಹಾರ ಪದಾರ್ಥಗಳು. ಈ ಹೇಳಿಕೆ ತಪ್ಪಾದಂಥ ಹೇಳಿಕೆ ಮಕ್ಕಳ. ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಜೋಳದ ರೊಟ್ಟಿ ಊಟವನ್ನು ಮಾಡ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ ಮಲೆನಾಡು. ಉತ್ತರ ಮಾಂಸ, ಮೀನು, ರೊಟ್ಟಿ. ಮಲೆನಾಡು ಮಾಂಸ, ಮೀನು, ರೊಟ್ಟಿ. ಎರಡನೇದಾಗಿ ಮಳೆಗಾಲ. ಉತ್ತರ ಪೂರಿ, ಚಪಾತಿ, ಬಾತು. ಮಳೆಗಾಲ ಪೂರಿ, ಚಪಾತಿ ಹಾಗೂ ಬಾತು. ಸಿರಿಧಾನ್ಯ. ಉತ್ತರ ಆರ್ಕ, ಬರಗು, ಕೊರಲೆ. ಸಿರಿಧಾನ್ಯ ಆರ್ಕ, ಬರಗು ಹಾಗೂ ಕೊರಲೆ. ಸಸ್ಯ ಮೂಲದ ಆಹಾರ ಪದಾರ್ಥ. ಉತ್ತರ ಹೂಕೋಸು ಹಾಗೂ ಕ್ಯಾರೆಟ್. ಸಸ್ಯ ಮೂಲದ ಆಹಾರ ಪದಾರ್ಥ ಅಂದರೆ ಹೂಕೋಸು ಹಾಗೂ ಕ್ಯಾರೆಟ್. ಐದನೇದಾಗಿ ಪ್ರೋಟೀನ್. ಉತ್ತರ ಮೀನೆಣ್ಣೆ, ಹಸಿರು ಹಳದಿ ತರಕಾರಿ. ಪ್ರೋಟೀನ್ನಲ್ಲಿ ಮೀನೆಣ್ಣೆ ಹಾಗೂ ಹಸಿರು ಹಳದಿ ತರಕಾರಿಗಳು ಬರುವಂಥದ್ದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಪೋಷಕಾಂಶಗಳೆಂದರೇನು? ಉತ್ತರ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್, ವಿಟಮಿನ್, ಖನಿಜ ಲವಣಗಳು ಇವುಗಳನ್ನು ಆಹಾರದಲ್ಲಿನ ಪೋಷಕಾಂಶಗಳು ಎನ್ನುವರು. ನೆಕ್ಸ್ಟು ಪ್ರಶ್ನೆ 2, ಯಾವ ಪೋಷಕಾಂಶ ಜಿಡ್ಡಿನಿಂದ ಕೂಡಿದೆ? ಉತ್ತರ ಲಿಪಿಡ್ನಲ್ಲಿ ಜಿಡ್ಡಿನ ಪೋಷಕಾಂಶ ಕೂಡಿದೆ. ಪ್ರಶ್ನೆ 3, ಯಾವ ಪೋಷಕಾಂಶದಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆಗೊಳ್ಳುತ್ತದೆ? ಉತ್ತರ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆಗೊಳ್ಳುತ್ತದೆ. ಪ್ರಶ್ನೆ 4, ಯಾವ ಪೋಷಕಾಂಶ ಜೀವಿಯ ಬೆಳವಣಿಗೆಗೆ ಸಹಕಾರಿಯಾಗಿದೆ? ಉತ್ತರ ಪ್ರೋಟೀನ್ ಜೀವಿಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಪ್ರಶ್ನೆ 5, ಸಿರಿಧಾನ್ಯಗಳ ಉಪಯೋಗವೇನು? ಉತ್ತರ ಸಿರಿಧಾನ್ಯಗಳನ್ನು ಬಳಸಿದರೆ ಉತ್ತಮ ಆರೋಗ್ಯ ದೊರೆಯುತ್ತದೆ. ಪ್ರಶ್ನೆ 6, ಬರಗಾಲದ ಮಿಶ್ರಣ ಎಂದು ಯಾವ ಆಹಾರ ಧಾನ್ಯಗಳನ್ನು ಕರೆಯುತ್ತಾರೆ? ಉತ್ತರ ಸಿರಿಧಾನ್ಯಗಳನ್ನು ಬರಗಾಲದ ಮಿಶ್ರಣ ಎಂದು ಕರೆಯುತ್ತಾರೆ. ಪ್ರಶ್ನೆ 7, ಕರಾವಳಿ ತೀರದ ಜನರು ಉಪಯೋಗಿಸುವ ಪ್ರಮುಖ ಆಹಾರಗಳು ಯಾವುವು? ಉತ್ತರ ಮೀನು, ಮಾಂಸ, ಮುದ್ದೆ ಹಾಗೂ ರೊಟ್ಟಿ ಕರಾವಳಿ ತೀರದ ಜನರು
ಉಪಯೋಗಿಸುವಂತಹ ಪ್ರಮುಖ ಆಹಾರಗಳು. ಪ್ರಶ್ನೆ 8. ಜಂಕ್ ಫುಡ್ನ ವಿಶೇಷತೆಗಳೇನು? ಉತ್ತರ: ಜಂಕ್ ಫುಡ್ ಬಾಯಿ ರುಚಿ ಹಾಗೂ ಬೊಜ್ಜು ಬೆಳೆಯಲು ಸಹಕಾರಿಯಾಗಿದೆ. ಪ್ರಶ್ನೆ 9. ಶೀತಕ ಸಂಗ್ರಹದಲ್ಲಿ ಸಂಗ್ರಹಿಸುವ ಆಹಾರ ಪದಾರ್ಥಗಳು ಯಾವುವು? ಉತ್ತರ: ಮೀನು, ಮಾಂಸ, ಹಾಲು ಶೀತಕ ಸಂಗ್ರಹದಲ್ಲಿ ಸಂಗ್ರಹಿಸುವ ಆಹಾರ ಪದಾರ್ಥಗಳು. ಪ್ರಶ್ನೆ 10. ಒಣಗಿಸುವ ಮೂಲಕ ಸಂರಕ್ಷಿಸಲಾಗುವ ಆಹಾರ ಪದಾರ್ಥಗಳನ್ನು ಹೆಸರಿಸಿ. ಉತ್ತರ: ಉಪ್ಪಿನಕಾಯಿ, ಮೀನು, ಹಪ್ಪಳ, ಸಂಡಿಗೆ, ಖರ್ಜೂರ, ಗೋಡಂಬಿ ಮುಂತಾದ ಆಹಾರ ಪದಾರ್ಥಗಳನ್ನು ಒಣಗಿಸಿ ಸಂರಕ್ಷಿಸಲಾಗುತ್ತದೆ. ಮಕ್ಕಳ, ಇಲ್ಲಿಗೆ 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಆಹಾರ ಜೀವದ ಜೀವಾಳ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಮಕ್ಕಳ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ, ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ. ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.